ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಎರಳಿ, ಧಾರವಾಡ ಪ್ರತಿನಿಧಿ. ಇಲ್ಲಿರುವಂಥ ಧಾರವಾಡದ KRDB ವಲಯ ಕಚೇರಿಯನ್ನು ಈಗ ಸ್ಥಳಾಂತರ ಮಾಡೋಕ್ಕೆ ಸರ್ಕಾರ ಆದೇಶ ಮಾಡಿ ಈ ವಿಚಾರವಾಗಿ ರೈತರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದರೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನು ಮುಂದೆ ತರ್ತಾ ಇದ್ದೆ. ಧಾರವಾಡ KRDB ವಲಯ ಕಚೇರಿ ಈಗ ದಾವಣಗೆರೆ ಮತ್ತು ಬೆಳಗಾವಿಗೆ ಸ್ಥಳಾಂತರಗೊಳ್ತಾ ಇದೆ. ಈ ಧಾರವಾಡ KRDB ವಲಯ ಕಚೇರಿಯಲ್ಲಿ 7 ಜಿಲ್ಲೆಗಳು ವ್ಯಾಪ್ತಿಯನ್ನು ಹೊಂದಿದೆ. ಧಾರವಾಡ ಇರ್ಬೋದು, ಬೆಳಗಾವಿ, ಗದಗ, ಹಾವೇರಿ, ಕೊಪ್ಪಳ, ವಿಜಾಪುರ ಜಿಲ್ಲೆ ಸೇರಿದಂತೆ 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಇದರಲ್ಲಿ 7 ಜಿಲ್ಲೆಯಲ್ಲಿ 6 ಜಿಲ್ಲೆಗಳನ್ನು ಬೆಳಗಾವಿಗೆ ಸ್ಥಳಾಂತರ ಮಾಡಲಾಗ್ತದೆ. ಇದರಲ್ಲಿ ಧಾರವಾಡ ಜಿಲ್ಲೆಯನ್ನು ದಾವಣಗೆರೆ ಜಿಲ್ಲೆಗೆ ಸ್ಥಳಾಂತರ ಮಾಡಲಾಗುತ್ತದೆ. ಈ ವಿಚಾರವಾಗಿ ಸ್ಥಳೀಯವಾಗಿರುವಂಥ ರೈತ ಹೋರಾಟಗಾರ ಇರ್ಬೋದು, ರೈತರು ಇರ್ಬೋದು, ಇಲ್ಲಿರುವಂಥ ವಲಯ ಕಚೇರಿ ಇರ್ಬೋದು ಮತ್ತು ಧಾರವಾಡ ಕಚೇರಿಯನ್ನು ಯಾವುದೇ ರೀತಿಯಾಗಿ ಸ್ಥಳಾಂತರ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಎಂಬ ಸರ್ಕಾರದ ವಿರುದ್ಧ ಇವತ್ತು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕೂಡ ಕಳೆದ ತಿಂಗಳು 17ನೇ ತಾರೀಕು ಸರ್ಕಾರ ಆದೇಶವನ್ನು ಮಾಡಿದೆ. ಇಲ್ಲಿರುವ ವಲಯ ಕಚೇರಿಯನ್ನು ಬೇರೆ ಕಡೆ ಬೆಳಗಾವಿ ಮತ್ತು ದಾವಣಗೆರೆಗೆ ಸ್ಥಳಾಂತರ ಮಾಡೆಂಬ ಆದೇಶನ ಮಾಡಿದರೆ ಈ ವಿಚಾರವಾಗಿ ಅಧಿಕಾರಿಗಳು ಕೂಡ ಇವತ್ತು ಕೂಡ ಏನಂತಂದರೆ ಇಲ್ಲಿರುವಂಥ ಕಾಗದ ಪತ್ರಗಳಿರ್ಬೋದು, ಫೈಲ್ಗಳನ್ನು ಮೂವ್ ಮಾಡೋಕ್ಕೆ, ಯಾಕಂದರೆ ಸ್ಥಳಾಂತರವಂಥ ಕಚೇರಿಗೆ ಇಲ್ಲಿರುವಂಥ ಫೈಲ್ಗಳನ್ನು ತೊಗೊಂಡು ಹೋಗೋಕ್ಕೆ ಮುಂದಾಗಿದ್ದರು. ಈ ಸಮಯದಲ್ಲಿ ಕೂಡ ಅಂತಂದರೆ ಇಲ್ಲಿವರ ರೈತರು ಕೂಡ ಏನು ಪ್ರತಿಭಟನೆಯನ್ನು ನಿನ್ನೆಯಿಂದ ಹಮ್ಮಿಕೊಂಡಿದ್ದಾರೆ. ಇವತ್ತು ಕೂಡ ಏನಂತಂದರೆ ಪ್ರತಿಭಟನೆ ಕಾವು ಜೋರಾಗಿತ್ತು ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ರಜಾ ದಿನ, ಸಂಡೇ ಆದರೂ ಕೂಡ ಇಲ್ಲಿರುವ ಕಡತಗಳನ್ನ ಬೇರೆ ಕಡೆ ಅಂತಂದರೆ ಸ್ಥಳಾಂತರಗೊಂಡಂಥ ಕಚೇರಿಗೆ ಸ್ಥಳಕ್ಕೆ ತೊಗೊಂಡು ಹೋಗೋಕ್ಕೆ ಅಧಿಕಾರಿಗಳು ಒಂದು ಕಡೆ ಸಿದ್ಧವಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಏನು ಫೈಲ್ ಮೂವ್ ಮಾಡುವಂಥ ಸಂದರ್ಭದಲ್ಲಿ ರೈತರು ಕೂಡ ಇದಕ್ಕೆ ವಿರೋಧ ಮಾಡಿದರು. ಈ ವಿಚಾರವಾಗಿ ಏನಂತಂದರೆ ಇಲ್ಲಿರುವಂಥ ರೈತರು ಏನು ಹೇಳ್ತಾರೆ, ಯಾಕಂತಂದರೆ ಒಂದು ಕಡೆ ಧಾರವಾಡ ಇರ್ಬೋದು, ಧಾರವಾಡದ ಸಂಬಂಧಪಟ್ಟಂಥ 7 ಜಿಲ್ಲೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಅಲ್ಲಿರುವಂಥ ಏನೊಂದು ರೈತರಿಗೆ ಅಡ್ಡಾಡೋಕಿರ್ಬೋದು, ಏನು ಸಾರಿಗೆ ವೆಚ್ಚ ಇರ್ಬೋದು, ಜೊತೆಗೆ ಅಲ್ಲಿರುವಂಥ ಸಮಸ್ಯೆ, ರೈತರ ಸಮಸ್ಯೆ ಸಾಲ್ವ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂತಂದರೆ ಒಂದು ಕಡೆ ಧಾರವಾಡ ಜಿಲ್ಲೆಯಲ್ಲಿರುವ ವ್ಯಾಪ್ತಿಗೆ ಸಾವಿರಾರು ಎಕರೆಯನ್ನು ಈಗಾಗಲೇ ಕೈಗಾರಿಕೆ ಭೂಮಿಯನ್ನು ರೈತರು ನೀಡಿದ್ದಾರೆ. ನೀಡಿದಂಥ ರೈತರಿಗೆ ಇವತ್ತು ಕೂಡ ಕೆಲವು ರೈತರಿಗೆ, ಸಾವಿರಾರು ರೈತರಿಗೆ ಪರಿಹಾರ ಬಂದಿಲ್ಲ. ಈ ವಿಚಾರವಾಗಿ ರೈತರು ಏನೇನಾದರೂ ದಾವಣಗೆರೆಗೆ ಅಲ್ದಾಡಬೇಕಾಗತ್ತೆ. ದಾವಣಗೆರೆ ವ್ಯಾಪ್ತಿಗೆ ಬಂದರೆ ಅಲ್ಲಿರುವಂಥ ರೈತರು ಏನಂತಂದ್ರೆ ಸರ್ಕಾರ ನೀಡಿದಂಥ ಪರಿಹಾರದ ವಿರುದ್ಧ ಏನಂತಂದರೆ ಕೋರ್ಟ್ ಮೊರೆ ಹೋದರೆ ಅದು ಬೆಂಗಳೂರು ಹೈಕೋರ್ಟ್ಗೆ ಮುಟ್ಟುತ್ತೆ. ಈ ವಿಚಾರವಾಗಿ ಏನಂತಂದರೆ ರೈತರು ಮತ್ತು ದಾವಣಗೆರೆ ಇರ್ಬೋದು, ಬೆಂಗಳೂರಿಗೆ ಅಲ್ದಾಟ ಆರಂಭವಾಗುತ್ತೆ. ಈ ವಿಚಾರವಾಗಿ ಪ್ರತಿಭಟನೆಯನ್ನು ರೈತರು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಕೂಡ ಏನಂತಂದರೆ 7 ಜಿಲ್ಲೆಯಲ್ಲಿ 1 ಜಿಲ್ಲೆಯನ್ನು, ಧಾರವಾಡ ಜಿಲ್ಲೆಯನ್ನು ದಾವಣಗೆರೆಗೆ ಶಿಫ್ಟ್ ಮಾಡಲು ಮುಂದಾಗಿದ್ದರೆ ಇನ್ನೂ 6 ಜಿಲ್ಲೆಗಳ ಕಡತಗಳನ್ನು ಬೆಳಗಾವಿ ಜಿಲ್ಲೆಗೆ ಮೂವ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಏನಂತಂದರೆ ಧಾರವಾಡದಲ್ಲಿರುವಂಥ ಕಚೇರಿ 40 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದರೂ ಕೂಡ ಈಗ ಏಕಾಏಕಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಕ್ಕೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೂಡ ಸರ್ಕಾರದ ಮಾರ್ಗಸೂಚಿಯಂತೆ ಏನಂತಂದರೆ ನಾವು ಕಚೇರಿನ ಶಿಫ್ಟ್ ಮಾಡೋಕ್ಕೆ ಮುಂದಾಗಿದ್ದೇವೆ ಅನ್ನೋದು ಕೂಡ ಇಲ್ಲಿರುವಂಥ ಸ್ಥಳೀಯ SLO ಹೇಳಿದ್ದಾರೆ. ಅವ್ರು ಏನು ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ. ಸರ್ಕಾರದ ಆದೇಶ ಪಾಲನೆಯನ್ನು ನಾವು ಮಾಡ್ತಾ ಇದ್ದೀವಿ. 17/2/2026 ಸರ್ಕಾರ ಒಂದು ಆದೇಶ ಮಾಡಿದೆ. ಏನಂದರೆ ಧಾರವಾಡ SLO ಕಚೇರಿಯನ್ನು ಬೆಳಗಾವಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಸೊ ಧಾರವಾಡ ವಲಯ ಕಚೇರಿ ಏನಿದೆ ಅಲ್ಲ KRDB, ಅದಕ್ಕೆ 7 ಜಿಲ್ಲೆಗಳು ಬರ್ತವೆ. 7 ಜಿಲ್ಲೆ ವ್ಯಾಪ್ತಿ ಇದೆ ಧಾರವಾಡ SLO ಆಫೀಸಿಗೆ. ಸೊ ಧಾರವಾಡನ್ನು ದಾವಣಗೆರೆಗೆ ಮರ್ಜ್ ಮಾಡಿ ಬೇರೆ ಜಿಲ್ಲೆಗಳನ್ನ ಬೆಳಗಾವಿಗೆ ಶಿಫ್ಟ್ ಮಾಡೋದೊಂದು ಸರ್ಕಾರದೊಂದು ಆದೇಶ ಬಂದಿದೆ. ಸೊ ಸರ್ಕಾರ ಆದೇಶ ಪ್ರಕಾರ ನಾವು ಆಫೀಸನ್ನು ಶಿಫ್ಟ್ ಮಾಡ್ತೀವಿ. ಸರ್, ಸಮಸ್ಯೆ ಈಗ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಸೊ ಅದಕ್ಕೋಸ್ಕರನೇ ಸರ್ಕಾರ ಒಂದು ಆದೇಶ ಮಾಡಿದೆ. ಆ ಸರ್ಕಾರಿ ಆದೇಶದಲ್ಲಿ ಎಲ್ಲ ನಮೂದಿದೆ. ಅವರೊಂದು ಮನವಿ ಕೊಡಲಿ, ನಾನು ಸರ್ಕಾರಕ್ಕೆ ತಲುಪಿಸ್ತೀನಿ. ಅದು ಏನು ಸರ್ಕಾರ ಏನು ಡಿಸಿಷನ್ ತೊಗೊಳುತ್ತೆ ತೊಗೊಳ್ಳಿ. ಇನ್ನು ಒಟ್ಟಾರೆಯಾಗಿ ರೈತರು ಕೂಡ ಪ್ರತಿಭಟನೆ ಮಾಡೋಂಥ ಪ್ರತಿಭಟನೆ ಕಾವು ಕೂಡ ಜೋರಾಗಿರೋ ಹಿನ್ನೆಲೆಯಲ್ಲಿ ಕೂಡ ರೈತರು ಏನು ಹೇಳ್ತಾರೆ, ಯಾಕಂದರೆ ಒಂದು ಕಡೆ ಧಾರವಾಡಕ್ಕೆ ಏನಂತಂದರೆ ಸ್ಥಳಾಂತರ ಆಗೋದನ್ನು ವಿರೋಧ ಮಾಡ್ತಿರೋ ರೈತರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಧಾರವಾಡನ್ನು, ಯಾಕಂತಂದರೆ 7 ಜಿಲ್ಲೆ ವ್ಯಾಪ್ತಿಯಲ್ಲಿರುವಂಥ 6 ಜಿಲ್ಲೆಗಳನ್ನ ನೀವು ಸ್ಥಳಾಂತರ ಮಾಡಿ, ಆದರೆ ಧಾರವಾಡ ಜಿಲ್ಲೆಯನ್ನು ಇರುವಂಥ ಫೈಲ್ ಇರ್ಬೋದು, ಇಲ್ಲಿರುವಂಥ ಏನು ರೈತರಿಗೆ ಸಂಬಂಧಪಟ್ಟಂಥ ಎಲ್ಲ ಫೈಲ್ಗಳನ್ನ ಇಲ್ಲೇ ಇರಬೇಕು, ಆ ಸಂಬಂಧಪಟ್ಟಂಥ ಜಿಲ್ಲಾ ಆಫೀಸ್ ಇಲ್ಲೇ ತೆರಬೇಕೆಂಬುದ ಪಟ್ಟು ಕೂಡ ರೈತರಾಗಿದೆ. ಆ ರೈತರ ಮುಖಂಡರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಈಗ ಅಧಿಕಾರಿಗಳೇನಂದ್ರೆ ಏನು ಮಾಹಿತಿ ಬಂತು ನಮಗೆ, ಧಾರವಾಡ ಕಚೇರಿನ ಮುಂದುವರಿಸ್ತೇವೆ ಅಂತ ಹೇಳಿದ್ರೆ, ಆದ್ರೆ ನಾವು ಅದಕ್ಕೆ ಏನು ಮಾಡ್ಬೇಕಂತ ಮಾಡೀವಿ ಅಂದ್ರೆ ನಮ್ಗೆ ಆದೇಶ ಪತ್ರ ಬರೋ ಮಟ್ಟ ನಾವು ಯಾವುದೋ ಕಾರಣಕ್ಕೆ ಈ ಸ್ಟ್ರೈಕನ್ನು ಹಿಂತಕೊಡೋದಿಲ್ಲ, ಮುಂದುವರಿಸ್ತೇವೆ, ಹೋರಾಟನ ಮುಂದುವರಿಸ್ತೇವೆ. ನಮಗೆ ಇನ್ನೊಂದೇನಪ್ಪ ಆಶ್ವಾಸನೆ ಅಂದ್ರೆ ನಮ್ಮ ಕೆಲಸ, ನಮ್ಮ ಆದೇಶ ಬರೋರಿಗೆ ಅವ್ರು ಯಾವುದೇ ಪ್ಯಾಕಿಂಗ್ ಮಾಡೋದು ಬೇಡ, ಯಾವುದೇ ಡಾಕ್ಯುಮೆಂಟನ್ನು ಫೈಲ್ಗಳನ್ನು ಶಿಫ್ಟ್ ಮಾಡೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೇವೆ. ಧಾರವಾಡ ಕಚೇರಿ ಧಾರವಾಡದಲ್ಲಿ ಇರಬೇಕು ಸರ್. 45 ವರ್ಷದ ಇತಿಹಾಸ ಐತಿ ಇದಕ್ಕೆ. ಅವ್ರು ಮೇಡಮ್ ಅವ್ರು SLO ಮೇಡಮ್ ಅವರ ಅಧಿಕಾರಿಗಳಿಗೆ, ಮೇಲಿನ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿ 11,000 ಎಕರೆ ಜಮೀನದು ಪೇಮೆಂಟ್ ಆಗಬೇಕು. ಅವ್ರು ಏನಂತಾರೆ, ಪೇಮೆಂಟ್ ಕಡಿಮೆ 100-200 ಎಕರೆ ಐತೆ ಅಂತ ಹೇಳ್ತಾರೆ. ಅವರ 28/4 ಮಾಡಿದ ಜಮೀನು 11,000 ಎಕರೆ ಐತಿ. ಟೋಟಲ್ 12,000 ಒಳಗೆ 1,000 ಎಕರೆ ಮಾಡಿದರೆ ಇನ್ನೂ 11,000 ಎಕರೆ ಪೇಮೆಂಟ್ ಆಗಬೇಕು.
ಈಗಾಗಲೇ KRDB ಸ್ಥಳಾಂತರ ಕುರಿತು ರೈತರು ಕೂಡ ಪ್ರತಿಭಟನೆ ಒಂದು ಕಡೆ ಆಗಿದ್ದರೆ ಇನ್ನೊಂದು ಕಡೆ ಅಧಿಕಾರಿಗಳು ಸ್ಥಳಾಂತರ ಮಾಡೋಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಪ್ರತಿಭಟನೆ ಯಾವ ರೀತಿ ಹೋಗುತ್ತೆ, ಈಗಾಗಲೇ ಕೂಡ ಸಚಿವರು ಕೂಡ ಮಾತನಾಡಿದಂಥ ರೈತ ಹೋರಾಟಗಾರರು ಸಚಿವರು ಕೂಡ ಕೈಗಾರಿಕಾ ಸಚಿವರು ಕೂಡ ಒಂದು ಭರವಸೆ ನೀಡಿದ್ದಾರೆ. ಸರ್ಕಾರದ ಮಟ್ಟದಕ್ಕೆ ಗಮನ ತೆಗೆದುಕೊಂಡು ಬಂದು ಈ ಧಾರವಾಡ ಕಚೇರಿಯನ್ನಾದರೂ ಇಲ್ಲಿ ಇಡೋಕ್ಕೆ ಮುಂದಾಗ್ತೀವಿ, ಆದರೆ ಈಗಾಗಲೇ ಕೂಡ ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಡು ಎಂಬ ಅನಿಸಿಕೆಗೆ ಕೂಡ ಸಚಿವರು ಕೂಡ ದೂರವಾಣಿ ಮೂಲಕ ರೈತರಿಗೆ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರತಿಭಟನೆ ಕಾವಿರುವುದು, ಜೊತೆಗೆ ಇರುವಂಥ KRDB ವಲಯ ಕಚೇರಿ ಸ್ಥಳಾಂತರ ಇದರ ಸ್ವರೂಪ ಯಾವ ರೀತಿ ಪಡೆದುಕೊಂಡು ಬರುತ್ತೆ ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.